ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಲ್ಲೆ ಮದುವೆ ಕನ್ನಡ ಕಾರ್ಟೂನ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹೊಸಬ್ರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬರ್ರಿ ಇವಾಗ ಕತೆ ಶುರು ಮಾಡೋಣ. ಮೀನು ಬೆಂದೈತೆ, ತೊಗೊಂಡೋಗಿ ಅತ್ತೆ ಕೊಡ್ಬೇಕು ಇವಾಗ. ನಾನು ಇನ್ನೂ ಒಂದು ಪೀಸು ಸಟ್ಟೆ ಬಾಯಿಗಿಟ್ಟಿಲ್ಲ. ಇವಳಂತೂ ಮೇಲೆ 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 ಚಿಂತಾಳೆ ನಮ್ಮ ಅತ್ತೆ. ಅದೇನು ಚಿಂತಾಳೋ. ಆಯ್ತಾ ನಮ್ಮಿ ಅಡುಗೆ? ಆಗೈತಲ್ಲ. ಈಗ ಮೀನು ಫ್ರೈ ಮಾಡಿದ್ದೀನಿ. ಚಿಕನ್ ಒಲೆ ಮೇಲೆ ಬೇಯ್ತೈತೆ. ಮೀನು ಫ್ರೈ ಅತ್ತೆಗೆ ತೊಗೊಂಡೋಗಿ ಕೊಡ್ತೀನಿ. ನಿಮಗೂ ಹಾಕ್ಕೊಡ್ತೀನಿ. ಕೂತ್ಕೊಳ್ರಿ ಊಟಕ್ಕೆ. ಅದು ಎಷ್ಟೊತ್ತಿಂದ ಬೇಯಿಸ್ತೀಯೋ? ಬೇಯಿಸ್ತಾನೆ ಇದೆಯಾ ಅವಾಗಿಂದಾನು? ಎಷ್ಟೊತ್ತಮ್ಮಿ ಬೇಯಿಸೋದು? ಇಷ್ಟೊತ್ತಿಗೆ ತಿಂದು ಮುಗಿಸಿರ್ಬೇಕಾಗಿತ್ತು. ನೋಡಿದ್ರೆ 2 ಗಂಟೆಯಿಂದನೂ ಬೇಯಿಸ್ತಾ ಇದೆಯಲ್ಲ ಚಿಕನ್ ಬೇಯಿಸ್ತಿದ್ಯೋ ಇಲ್ಲ ಮಟನ್ ಬೇಯಿಸ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಆಗವರೆಗೂ ಸ್ವಲ್ಪ ತಡ್ಕ. ದೇವ್ರು ನನಗೆ 2 ಕೈ ಕೊಟ್ಟಿರೋದು, 4 ಕೈ ಕೊಟ್ಟಿಲ್ಲ. ನಿನಗೆ ಅನ್ನ, ಮುದ್ದೆ, ಚಿಕನ್ ಫ್ರೈ, ಕಬಾಬು, ಫಿಶ್ಶು ಎಲ್ಲ ಮಾಡೋ ಅಷ್ಟೊತ್ತಿಗೆ ಕೈಯೆಲ್ಲ ಬಿದ್ದೋಯ್ತು ನನಗೆ. ಏನು ಅನ್ಕೊಂಬಿಟ್ಟಿದ್ಯಾ ನನ್ನ? ಆಗವರೆಗೂ ಪುರ್ಸೋತಿಲ್ವಾ ನಿನಗೆ? ಅಯ್ಯಯ್ಯಯ್ಯ, ಮಕ ಏನಕ್ಕೆ ಹಂಗೆ ಕೆರ ಮಾಡ್ದಂಗೆ ಮಾಡಿದೀಯ? ಮಾಡೋದೇ ಇಷ್ಟೊತ್ತಾದ್ರೆ ಹೆಂಗೆ? ಇನ್ನು ನೀನೇ ತಂದಿದ್ಯೇನೆ ಮಾರ್ಕೆಟಿಂದ ಎಲ್ಲ ಒತ್ಕೊಂಬಂದು ತಂದು ನಿನ್ನ ಕಣ್ಣು ಮುಂದೆ ಇಟ್ರು ನೀನು ಮಾಡೋದು ಇಷ್ಟೊತ್ತಕ ಮಾಡ್ತೀಯ ಅಂದರೆ ಇನ್ನೇನು ಹೇಳ್ಬೇಕು ಹೇಳಿ ನಿನಗೆ? ಇನ್ನೇನು ಹೇಳ್ತೀಯ ನೀನು? ಅಲ್ಲಿ ನಿಮ್ಮ ಅವ್ವಂಗೂ ಮಾಡಬೇಕು. ಅವಳು ಇಷ್ಟೊತ್ತಕ ಚಿಕನ್ ಕಬಾಬು ಅಂತ ಸತ್ತೋಗ್ಬಿಟ್ಲು. ಹಂಗೆ ಮಾಡಿ 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 ಸಾಕಾಗೋಯ್ತು. ಬೇಯಿಸಿ ನಾನು ನಿಂತು ಬೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ಬೇಯಿಸ್ಕೊಟ್ಟಿರೋ ಒಂದು 1/4 ಪೀಸಿಗೆ ಇಷ್ಟೊಂದು ಬೊಗಳ್ತಾಳು. ಏಯ್ ತತ್ತಾರಮ್ಮಿ ಬೇಗ. ಆಯ್ತು ನಡಿ. ಇನ್ನ ಏನು ಇಲ್ಲಿ ನಿಂತ್ಕೊಂಡೆ ಫಿಲಮ್ ನೋಡ್ತಾ ಇದೀಯಾ? ನಡಿ, ತಂದು ಬಾಯಿಗೆ ಸುರಿತೀನಿ. ಏಯ್ ಲೋಪರ್ ಮುಂಡೆ, ತಲೆ ಎಲ್ಲ ಮಾತಾಡಬೇಡ. ತಂದಾಕ್ತೀನಿ, ಮಾಡಾಕತ್ ಕಲ್ತ್ಕ. ತಲೆ ಎಲ್ಲ ಏನಾರ ಮೆರ್ದಿಯೋ ಬೀಳ್ತಾವ್ ನೋಡು ನಿನಗೆ. ಹೊಡಿತೀಯ ಹೇಳು. ಗಂಡ್ಸು ಅಂದ್ಬಿಡ್ತಾರೆ ನೀನು ಹೊಡೆದು ಬಿಟ್ರೆ ನಿನ್ನ. ಉತ್ರನ್ ಪೌರುಷ ಒಲೆ ಮುಂದೆ ಅನ್ನಂಗೆ ನನ್ನ ಮೇಲೆ ಕೈ ಮಾಡಕ್ ಬಂದವ್ ನೀವಯ್ಯ. ಹೋಗಿ ಕುತ್ಕಾಗು, ತಂದು ಹಾಕ್ತೀನಿ. ನನ್ನ ಹಣೆ ಬರಾನೆ ಅಲ್ಲೇ ಐತಲ್ಲ. ಎಷ್ಟು ಮಾಡಾಕಿದ್ರು ಮಾಡೇ ಇಲ್ಲ, ಎಷ್ಟು ತಿಂದ್ರೂ ತಿಂದೇ ಇಲ್ಲ ಅಂತ ಬೊಗಳ್ತೀರ ನೀನು ನಿಮ್ಮಮ್ಮ ಸೇರ್ಕೊಂಡು. ಏನು ಕೆಟ್ಟ ಹಣೆ ಬರ ತಂದಿದ್ದೀನ ನಾನಂತೂ. ಈ ಮನೆಗೆ ಬಂದಾಗಿಂದನೂ ಈ ಗಂಡನ ಕೈಯಲ್ಲಿ, ಅತ್ತೆ ಕೈಯಲ್ಲಿ, ಮಕ್ಳ ಕೈಯಲ್ಲಿ ಹೇಗಿ ಸಾಕಾಗೋಯ್ತು ನನಗೆ. ಅದೇನಂತ ಹೆಣ್ಣಿನ ಜನ್ಮನೇ ಬೇಡಪ್ಪ ಅನಿಸುತ್ತೆ. ನನಗೊಂದು ಗಂಡು ಹುಟ್ಲಿ ಅಂದ್ಕೊಂಡೆ, ನೋಡಿದ್ರೆ 3 ಹೆಣ್ಮಕ್ಳಾಗೋದು. ಏನು ಕೆಟ್ಟ ಹಣೆ ಬರನೋ ನಂದು. ಎಷ್ಟು ಚೆನ್ನಾಗೈತಪ್ಪ ಕಬಾಬು, ಸೂಪರ್ ಆಗೈತೆ. ಆದ್ರೆ ಇನ್ನೊಂದು ಚೂರು ಉಪ್ಪು ಖಾರ ಜಾಸ್ತಿ ಮಾಡ್ಬೇಕಾಯ್ತು. ಈ ರಾಜಿಗೆ ಅದು ಎಷ್ಟು ಸಲ ಹೇಳ್ತೀನಿ, ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಿ ತಿನ್ನಂಗೆ ಮಾಡಿ ಅಂತ. ಅವಳೆ ಸಪ್ಪೇ ಲೊಟ್ಟೆ ಮಾಡಿರ್ತಾಳೆ, ತಿನ್ನಂಗಿಲ್ಲ ಬಿಡಂಗಿಲ್ಲ. ಏ ರಾಜಿ ತಂದೇನೆ ಫಿಶ್ ಫ್ರೈ? ಅತ್ತೆ ತಗೊಳ್ರಿ, ಫಿಶ್ ಫ್ರೈ ರೆಡಿ ಆಗಿದೆ. ನಿಂಬೆಹಣ್ಣು ಸೈಡ್ಗೆ ಇಟ್ಟಿದ್ದೀನಿ, ತಿನ್ರಿ. ಅಲ್ಲ ಕಣೆ ರಾಜಿ, ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೆ, ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂತ ಗೊತ್ತಾಗಲ್ವೇನೆ? ಸಪ್ಪೆ ಲೊಟ್ಟೆ ಹೊಡಿತೈತಲ್ಲೇ, ತಿನ್ನಂಗಿಲ್ಲ ಬಿಡಂಗಿಲ್ಲ. ಅದೇನಂತ ಮಾಡ್ತೀಯೋ ಅಡುಗೆನ? ತೂ ಒಂದು ಅಡುಗೆ ಮಾಡಕ್ ಬರಲ್ಲ, ಏನು ಇಲ್ಲ. ಏನು ಕಲಿಸಿದ್ದಾರೆ ನಿಮ್ಮ ಮನೇಲಿ? ನಾನೇನೋ ಕಲ್ತಿಲ್ಲ. ನನಗೆ ಅಡುಗೆ ಚೆನ್ನಾಗಿ ಮಾಡಕ್ಕೆ ಬರಲ್ಲ. ಒಂದು ಕೆಲಸ ಮಾಡ್ರಿ, ನಾಳೆಯಿಂದ ನೀವೇ ಎದ್ದು ಎಲ್ಲ ಅಡುಗೆ ಮಾಡಿ ತಂದು ಮುಂದೆ ಇಡ್ರಿ. ಅಲ್ಲ ಕಣೆ, ಎಲ್ಲ ನಾನೇ ಮಾಡಂಗಿದ್ದೆ, ನಿನ್ನೇಕೆ ತರಬೇಕಿತ್ತು ನಾನು? ಈ ಲೋಪರ್ ಮುಂಡೆ ನಮ್ಮ ಅತ್ತೆ ಕತ್ತೆ ಮುಂಡೆ ಮೇಲೆ ಇಸ್ಕೊಂಡು ತಿನ್ನೋದಲ್ದೇ ತಿಂದಿರೋದಕ್ಕೂ ಹೆಸರಿಕ್ತಾಳೆ ಲೋಪರ್ ಮುಂಡೆ. ಈ ವಯಸ್ಸಿನಲ್ಲೂ ಅದು ಕಲರ್ ಹಚ್ಕೊಂಡು ಬೇಕಾ ಈ ಮುಂಡೆಗೆ? ತಲೆಗೆ, ಉಬ್ಬಿಗೆ ಎಲ್ಲದಕ್ಕೂ ಕಲರ್ ಮೆತ್ಕೊತಾಳೆ. ಥೂ.